ಹಾಯ್ ಹಾಯ್ ಎವ್ರಿವಾನ್. ಎಲ್ಲ ನನ್ನ ಸ್ನೇಹಿತರಿಗೂ, ನನಗೆ ಸಪೋರ್ಟ್ ಮಾಡ್ತಾ ಇರೋಂಥ ವ್ಯಕ್ತಿಗಳಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನನ್ನಿ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರದ್ದು ಊಟ ಆಯಿತು ಅನ್ಕೋತೀನಿ. ಯಾಕೋ ರೀ ನನಗೆ ಮಧ್ಯಾಹ್ನದ ಹೊತ್ತು ಮಾತ್ರ ಟೈಮ್ ಸಿಗುತ್ತೆ. ಟೈಮಿಂಗ್ಸ್ ಹೇಳಿದ್ರೆ ನಾನು ಮೇಂಟೈನ್ ಮಾಡೋಕೆ ಟ್ರೈ ಮಾಡ್ತೀನಿ. ಬಟ್ ಇಲ್ಲೇನಿದೆಯೋ ಅದೇ ಇಲ್ಲಿ ಬಂದುಬಿಡುತ್ತೆ. ಅದು ನನ್ನ ಪ್ರಾಬ್ಲಮ್ಮು. ಓಕೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ. ಹೊಸ್ದಾಗಿ ವಿಡಿಯೋ ನೋಡೋವಂಥವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ. ನೀವು ಹೊಡೆಯೋ ಗಂಟೆ ಶಬ್ದ ನನಗಿಲ್ಲಿ ಕೇಳಿಸ್ಬೇಕು. ಆ ಥರ ಶಬ್ದ ಮಾಡಿ, ಅಲ್ಲ, ಗಂಟೆ ಹೊಡೀರಿ. ಅಯ್ಯೋ, ನನ್ನ ಮಾತುಗಳೇ ಏನೇನೋ ಪ್ಲ್ಯಾನ್ ಮಾಡ್ತೀನಿ. ಬಟ್ ಇಲ್ಲಿ ಕುತ್ಕೊಂಡಾಗ, ಈ ಕ್ಯಾಮ್ರಾ ಮುಂದೆ ಕುತ್ಕೊಂಡಾಗ ನಾನೇ ನೋಡ್ಕೊಂಡು ಇದನ್ನು ಇಷ್ಟು ಬೆಳಗಿದ್ದೀನಿ ನಾನು ಅಂತ ನಾನೇ ನೋಡ್ಕೊಂಡು ಕನ್ಫ್ಯೂಸ್ ಆಗಿ ಮರ್ತೋಗ್ತೀನಿ. ಆ್ಯಕ್ಚುಲಿ ನನಗೆ ಹುಷಾರಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಟಾರ್ಚರ್ ಮಾಡಬೇಕಲ್ಲ ನಿಮ್ಮನ್ನು ನಾನು. ಬಿಡ್ತೀನಾ? ನಮ್ಮ ಅಕ್ಕ ಕೇಳ್ತಾಯಿದ್ರು, ಯಾಕೆ ಇವತ್ತು ಯೂಟ್ಯೂಬರ್ಗೆ ತಲೆ ತಿನ್ನಕ್ಕೆ ಹೋಗಲಿಲ್ಲೇನೋ ಅಂತ. ಹಂಗಾಗಿ ಅವಾಗ ಬಂದು ನಿಮ್ಮನ್ನು ತಲೆ ತಿಂದರೆ ನನಗೂ ಒಂಥರ ಸಂತೋಷ. ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ನಿಮ್ಮ ಕಿವಿಯಲ್ಲಿ ಹಾಕಿದ್ರೆ ನನಗೆ ತೃಪ್ತಿ. ಯಾಕಂದರೆ ಅದರಲ್ಲಿ ಕೆಲವು ಒಂದು ಒಳ್ಳೆಯ ವಿಷಯಗಳಿರ್ತವೆ, ಕೆಲವು ಬ್ಯಾಡದೇ ಇರೋವಂಥ ವಿಷಯಗಳು ಇರ್ಬೋದೇನೋ ನನ್ನ ಮಾತುಗಳಲ್ಲಿ, ನನಗೆ ಗೊತ್ತಿಲ್ಲ. ಅದು ಅವರವರು ತಗೊಳ್ಳೋ ರೀತಿ, ಪಾಸಿಟಿವ್ ಆಗಿ ತಗೊತಾರೆ, ಕೆಲವರು ನೆಗೆಟಿವ್ ಆಗಿ ತಗೊತಾರೆ. ಉದಾಹರಣೆಗೆ ಇವತ್ತು ಒಂದು ಅತ್ತಿಗೆ ನಾದಿನಿಯರ ವಿಷಯ ಮಾತಾಡೋಣ ನಾವು. ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನಾನು ಓನ್ ಎಕ್ಸ್ಪೀರಿಯೆನ್ಸನ್ನಾದರೂ ಅಂತಲೂ ಅಂದ್ಕೊಳ್ರಿ, ನನ್ನ ಆಲೋಚನೆ ಅಂತನಾದರೂ ಅಂದ್ಕೊಳ್ರಿ, ಪ್ರೆಸೆಂಟ್ ನಡೀತಾ ಇರೋ ಸಿಚುವೇಶನ್ ಅಂತನಾದರೂ ಅಂದ್ಕೊಳ್ರಿ. ಅದು ನಡೀತಾ ಇರೋವಂಥದ್ದೇ, ಎಲ್ಲದಕ್ಕೂ ಅನ್ವಯಿಸುತ್ತೆ ಫ್ರೆಂಡ್ಸ್. ಓಕೆ, ಯಾವುದು ಅಂತ ಏನಿಲ್ಲ, ಎಲ್ಲದಕ್ಕೂ ಅನ್ವಯಿಸುತ್ತೆ ನಾನು ಹೇಳೋ ಮಾತು. ನಾನು ಬೇರೆಯವ್ರನ್ನ ಉದಾಹರಣೆ ಕೊಡೋದಕ್ಕೆ ನನಗೆ ಹೆಸರುಗಳನ್ನ ಜ್ಞಾಪಕ ಇರೋಲ್ಲ ಅಲ್ವಾ. ಸೊ ನನ್ನ ಮೇಲೆ ನಾನೇ ಹೇಳ್ಕೊತೀನಿ, ನನ್ನ ಕುಟುಂಬದ ಮೇಲೇ ಬೇಕಾದರೆ ನಾನು ಹೇಳ್ಕೊತೀನಿ. ಬೇರೆಯವ್ರ ಬಗ್ಗೆ ನಾನು ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಬೇರೆಯವ್ರನ್ನ ಬಗ್ಗೆ ಬೆಟ್ಟಿಟ್ಟು ತೋರಿಸೋಷ್ಟು ವ್ಯಕ್ತಿ ನಾನಲ್ಲ. ನನ್ನಿಂದ ಎಷ್ಟು ಜನ ಬೆಟ್ಟಿಟ್ಟು ತೋರಿಸ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಸೊ ನಾವು ಆ ಥರ ಮಾಡೋದು ಬೇಡ. ಬಟ್ ನೋಡ್ತೀವಿ, ನಾವು ಅಕ್ಕಪಕ್ಕಗಳಲ್ಲಿ ನೋಡ್ತೀವಿ, ನಮ್ಮ ಮನೆಗಳಲ್ಲಿ ನೋಡ್ತೀವಿ, ನೆರೆಹೊರೆಗಳಲ್ಲಿ, ನಮ್ಮ ರಿಲೇಷನ್ನಲ್ಲಿ, ಪೇಪರ್ಸಲ್ಲಿ, ಪೇಪರ್ಸ್ ಅಂದರೆ ಅಲ್ಲ, ನ್ಯೂಸ್ ಪೇಪರಲ್ಲಿ, ಟಿ ವಿಯಲ್ಲಿ, ಸೀರಿಯಲ್ಸಲ್ಲಿ, ಮತ್ತು ಈ ಚಾನಲ್ಗಳೆಲ್ಲ ಬಂದಿದ್ದಾವಲ್ಲ, ಅದರಲ್ಲೆಲ್ಲ ನಾವು ನೋಡ್ತೀವಿ. ಅದು ಗಂಡ ಹೆಂಡತಿ ಜಗಳ, ಅತ್ತೆ ಮಾವ ಜಗಳ, ಅತ್ತೆ ಸೊಸೆ ಜಗಳ, ಈ ಥರ. ಒಂದು ಹೆಣ್ಣು ಗಂಡನ ಮನೆಗೆ ಹೋದರೆ ಅವಳೊಂದು ಆಸೆ ಇಟ್ಕೊಂಡು ಹೋಗಿರ್ತಾಳೆ, ಅದು ನನ್ನ ಮನೆ, ನನ್ನ ಗಂಡ, ನನ್ನ ಅತ್ತೆ ಮಾವ, ನನ್ನ ನಾದಿನಿ, ನನ್ನ ಮೈದ ಎಲ್ಲ ನನ್ನವರು, ಅದು ನಂದು ಅನ್ನೋ ಭಾವನೆಯಿಂದ ಅವಳು ಹೋಗಿರ್ತಾಳೆ. ಆ ಮನೇಲಿ ಕೂಡ ಒಂದು ಹೆಣ್ಮಗಳಿರ್ತಾಳೆ ಅಲ್ವಾ. ಆಗ ಅವಳು ಅಂತಾಳೆ, ನೀನು ಸೊಸೆ ಇಲ್ಲಿಗೆ ನಮ್ಮ ಅಣ್ಣನ ಬುಟ್ಟಿಗೆ ಹಾಕ್ಕೊಂಬಿಟ್ಟೆ ನೀನು. ನಮ್ಮ ಅಣ್ಣ ನಾವು ಹೇಳ್ದಂಗೆ ಕೇಳಲ್ಲ, ನನಗೆ ನಮ್ಮ ಅಣ್ಣ ಡ್ರೆಸ್ ಕೊಡಿಸಲ್ಲ, ಪಾನಿಪುರಿ ಕೊಡಿಸಲ್ಲ, ತಿಂಡಿ ಕೊಡಿಸಲ್ಲ, ಒಡವೆ ಕೊಡಿಸಲ್ಲ, ಏನು ಕೊಡಿಸ್ತಾ ಇಲ್ಲ. ನಮ್ಮ ಅತ್ತಿಗೆ ಬಂದಮೇಲೆ ಎಲ್ಲ ನಮ್ಮ ಅಣ್ಣ ಅದ್ಗೇಟ್ ಹೋಗ್ಬಿಟ್ಟ ಅಂತ ನಾದಿನಿ ಅಂತಾಳೆ. ಕಾರಣ ಇಷ್ಟೇ, ಇವಳಿಗೆ ಒಂದು ಆಸೆ ಇರುತ್ತೆ, ನಾನು ಸಂಸಾರದಲ್ಲಿ ಇದೆಲ್ಲ ಇಷ್ಟೊಂದು ಜೊತೆ ಬಟ್ಟೆ, ವರ್ಷಕ್ಕೆ ಇಷ್ಟು ಬಟ್ಟೆ ತಗೊಂಡ್ರೆ ಇಷ್ಟು ದುಡ್ಡು ಖರ್ಚಾಗುತ್ತೆ, ಇಷ್ಟು ಒಡವೆ ಮೇಲೆ ಬಂಡವಾಳ ಹಾಕಿದ್ರೆ ಇಷ್ಟು ಖರ್ಚಾಗುತ್ತೆ, ಇದೇ ರೀತಿ ಸಂಸಾರ ಮಾಡಬೇಕು, ನನ್ನ ಲೈಫ್ನ, ನನ್ನ ಮುಂದಿನ ಜೀವನನ ನಾನು ಹೆಚ್ಚಿಸ್ಕೋಬೇಕು, ನನ್ನ ಮಕ್ಕಳಿಗೋಸ್ಕರ ನಾನೇನಾದರೂ ಮಾಡಬೇಕು ಅನ್ನೋ ಆಸೆ ಅವಳಲ್ಲಿರುತ್ತೆ. ಹಂಗಂತ ಅವ್ರು ಕೊಡಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲ, ಆ ಥರ ಫೀಲಿಂಗ್ಸ್ ಇರುತ್ತೆ. ಆ ಹೆಣ್ಮಗಳು ಈಗ ನನ್ನನ್ನು ಉದಾಹರಣೆ ತಗೊಳ್ಳಿ, ನಾನು ಹೋದ ಗಂಡನ ಮನೆಗೆ ಆ ಥರ ಉದ್ದೇಶದ ಮೇಲೆ ನಾನು ಹೋಗಿರ್ತೀನಿ. ಅಲ್ಲಿರೋ ನನ್ನ ನಾದಿನಿ, ನನಗೆ ನಾದಿನಿದಿರಿಲ್ಲ ಅಂದ್ಕೊಳ್ಳಿ, ಆದರೂ ಹೇಳ್ತಾಯಿದ್ದೀನಿ, ಚಿಕ್ಕಮ್ಮ ಇದ್ದಾರೆ, ನಾದಿನಿ ಇಲ್ಲ ಅಂದ್ಕೊಳ್ರಿ. ನನ್ನ ನಾದಿನಿ ಅತ್ತಿಗೆನ ಯಾವಾಗೂ ಬೆಟ್ಟಿಕ್ಕಿ ತೋರಿಸ್ತಾ ಇದ್ದರೆ ಚೆನ್ನಾಗಿರಲ್ಲ. ಅದೇ ಅವಳು ಗಂಡನ ಮನೆಗೆ ಹೋದಾಗ ಇದೇ ಉದ್ದೇಶದ ಮೇಲೆ ಹೋಗಿರ್ತಾಳೆ. ತಂದೆ ತಾಯಿಗಳೆಲ್ಲ ಹೇಳಿರ್ತಾರೆ, ಅದು ನಿನ್ನ ಮನೆ ಅಮ್ಮ, ಎಲ್ಲ ನಿನ್ನ ಜವಾಬ್ದಾರಿಯಲ್ಲಿರಬೇಕು, ನೀನು ಮಿತವಾಗಿ ಜೀವನ ಮಾಡಬೇಕು, ಸಂಸಾರ ಮಾಡಬೇಕು, ಗಂಡನ್ನ ವೇಸ್ಟ್ ಖರ್ಚು ಮಾಡೋಕ್ಕೆ ಬಿಡ್ದಾರ. ಮೊದಲ ಕಾಲದಲ್ಲಿ ಎಲ್ಲ ಹೇಳ್ಕೊಡ್ತಿದ್ರಂತೆ, ಪಿನ್ ಟು ಪಿನ್ ಹೇಳ್ಕೊಡ್ತಿದ್ರಂತೆ. ಅತ್ತೆ ಮಾವನ ಹತ್ರ ಹೇಗಿರಬೇಕು, ಮೈದ್ರಿದ್ರೆ ಜೊತೆ ಯಾವ ಥರ ನಡ್ಕೋಬೇಕು, ಗಂಡನ ಜೊತೆ ಯಾವ ಥರ ನಡ್ಕೋಬೇಕು, ಪ್ರತಿಯೊಂದು ಹೇಳ್ಕೊಡ್ತಿದ್ರಂತೆ ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ತಂದೆ ತಾಯಿಗೆ ರಿಟನ್ನು ಹೇಳೋಂಥ ಮಕ್ಕಳು ಅಲ್ವಾ. ಆ ವಿಷಯ ಬಿಡಿ, ನಾನು ಕತೆ ಬಿಡಿ.
ತಂದೆ ತಾಯಿಗಳಿಗೆ ಹೇಳ್ಕೊಡ್ತಾರೆ. ಯಾಕಂದರೆ ಈಗಿನ ಜನ್ರೇಷನ್ ಆ ಥರ ಇದೆ. ಸೊ ಅವ್ರಿಗೇನು ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಅದನ್ನು ಈಗ ಕೆಲವು ಸಂಸಾರಗಳಲ್ಲಿ ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಟ್ಟಿದ್ದಾರೆ. ನಿಮ್ಮ ಫ್ಯಾಮ್ಲಿ ನಿಮ್ಮ ಲೈಫು ನಿಮ್ಮ ಇಷ್ಟ, ನಿಮ್ಮ ಫ್ಯಾಮ್ಲಿ ನಿಮ್ಮ ಲೈಫು ನಿಮ್ಮ ಇಷ್ಟ, ನಾನು ಸಂಪಾದನೆ ಮಾಡ್ತಾಯಿದ್ದೀನಿ. ಈಗ ಹೆಣ್ಮಕ್ಳೆಲ್ಲ ಸಂಪಾದನೆ ಮಾಡೋಕ್ಕೆ ಶುರುವಾಗ್ಬಿಟ್ಟಿದ್ದಾರೆ. ಮೊದಲಿಗೆಲ್ಲ ಗಂಡ ದುಡಿಬೇಕಾಗಿತ್ತು, ಗಂಡ ತಂದಾಕಿದ್ದನ್ನ ಹೆಂಡ್ತಿ ತಿಂದಾಕೊಂಡು ಮನೇಲಿ ಮಾಡ್ಕೊಂಡಿರಬೇಕಾಗಿದ್ದು. ಈಗ ಗಂಡ ದುಡಿದ್ರೆ ಹೆಂಡ್ತಿನೇ ದುಡಿಯುತ್ತಾಳೆ. ಕಾರಣ ಇಷ್ಟೇ, ಎಲ್ಲದಕ್ಕೂ ಬೆಲೆಗಳು ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲದಕ್ಕೂ ಒಂದು ಸ್ಕೂಲ್ ಫೀಸೇ ಆಗಲಿ, ಕಾಲೇಜ್ ಫೀಸೇ ಆಗಲಿ, ಒಂದು ಬಟ್ಟೆ ಆಗಲಿ, ಒಂದು ರೇಷನ್ನೇ ಆಗಲಿ, ಒಂದು ವೆಜಿಟೇಬಲ್ಲೇ ಆಗಲಿ, ಫ್ರೂಟ್ಸ್ ಆಗಲಿ, ಒಂದು ಮೆಡಿಸನ್ನೇ ಆಗಲಿ, ಮೇಕಪ್ ಐಟಮ್ಸೇ ಆಗಲಿ, ಎಲ್ಲದು ತುಂಬ ಕಾಸ್ಟ್ಲಿ ಇದೆ. ಕಾಸ್ಟ್ಲಿ ಅಂದರೆ ಅಷ್ಟಿಷ್ಟು ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಇದೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಆ ಹೆಣ್ಣು ಅವಳ ಸಂಸಾರನ ಹತೋಟಿಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಅದು ಅತ್ತೆಗೂ ತಪ್ಪಾಗಿ ಕಾಣಿಸುತ್ತೆ, ಮಾವನಿಗೂ ತಪ್ಪಾಗಿ ಕಾಣಿಸುತ್ತೆ, ನಾದಿನಿ ಮೈದ್ದಿರಿಗೆ ಭಾವದಿರಿಗೆ ಅತ್ತಿಗೆದಿರಿಗೆ ಎಲ್ಲರಿಗೂ ತಪ್ಪಾಗಿ ಕಾಣಿಸುತ್ತೆ. ಆದರೆ ಅವ್ರ ಅತ್ತೆ ಮರ್ತೋಗಿರ್ತಾಳೆ, ನಾನು ಇದೇ ಉದ್ದೇಶದ ಮೇಲೆ ಸೊಸೆಯಾಗಿ ಬಂದು ನನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನಾನು ಈ ಥರ ಜೀವನ ಮಾಡಿದ್ದೀನಿ ಅನ್ನೋದು ಅತ್ತೆ ಮರ್ತೋಗಿರ್ತಾಳೆ. ಆವಾಗ ಸೊಸೆ ಕ್ಯಾರೆಕ್ಟ್ರಿಂದ ಅವ್ರ ಅತ್ತೆ ಕ್ಯಾರೆಕ್ಟ್ರ್ ಹೊರಟೋಗಿರ್ತಾರೆ. ಅದೇ ಮಗಳು ಹೋದ್ಮೇಲೆ ನಿನ್ನ ಗಂಡ ಸಂಪಾದನೆ ಜಾಸ್ತಿ ಮಾಡ್ತಾಯಿದ್ದಾನ, ಎಲ್ಲ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಮ್ಮ, ಅಷ್ಟೊಂದು ವೇಸ್ಟ್ ಮಾಡಿದ್ರೆ ಹೆಂಗೆ, ಏನು ಮನೆ ತುಂಬ ನೆಂಟರು ಬರ್ತಾಯಿರ್ತಾರೆ, ಅಷ್ಟೊಂದು ದುಡ್ಡು ಖರ್ಚಾಗುತ್ತೆ, ಎಷ್ಟು ತಾಯಿ ಹೇಳ್ಕೊಡ್ತಾಳೆ ಮಗಳಿಗೆ. ಅದೇ ಸೊಸೆ ಆ ಥರ ಮಾಡಿದಾಗ ಅಯ್ಯೋ ಅವಳು ಬಂದಿದ್ದೇ ಬಂದಾಟ, ಮನೆಗೊಂದು ನೆಮ್ಮದಿ ಇಲ್ಲ, ಒಂದು ಸಮಾಧಾನ ಇಲ್ಲ, ಅದು ಮಾಡಬಾರ್ದು ಇದು ಮಾಡಬಾರ್ದು, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು, ಈ ಥರ ಜಗಳಗಳು ತುಂಬ ತುಂಬ ಜಗಳಗಳು ಬರುತ್ತೆ. ಕಾರಣ ಈಗ ಉದಾಹರಣೆಗೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗೋ ಅಥವಾ ನಾವು ದುಡಿಯೋಂಥ ವಯಸ್ಸಿನಲ್ಲಿ ಎಷ್ಟಿತ್ತು ಕೂಲಿ? 50 ರೂಪಾಯಿ ಇತ್ತು, ಇಲ್ಲ 20 ಇತ್ತು. ಇನ್ನು ಕಮ್ಮಿ ಸಂಬಳದಿಂದನೂ ಕೆಲಸ ಮಾಡಿರೋರು ಇದ್ದಾರೆ, ನಾನು ಮಾಡಿದ್ದೀನಿ ಕೂಡ. ಆಗಿನ ರೇಟ್ಗಳಿಗೆ ಎಲ್ಲ ಮಿತವಾಗಿ ಅಷ್ಟಕ್ಕೆ ಈಗ ತಿಂಗಳಿಗೆ 1000 ರೂಪಾಯಿ ಸಂಬಳ ಬಂತು ಅಂತ ಅಂದ್ಕೊಳ್ಳೋಣ. ಆಗ ನನ್ನ ಲೆಕ್ಕದಲ್ಲಿ 1000 ರೂಪಾಯಿ ಸಂಬಳ ಬಂತು ಅಂದರೆ ಅದಕ್ಕೆ ತಕ್ಕಂತೆ ಇದ್ಯಾವುದೋ ನೊಣ ಕೊಚ್ತಾಯ್ತೆ ರೀ, ನನಗೆ ಸೊಳ್ಳೆ ರೀ, ಅಯ್ಯೋ ಹಾಡಗಲಲ್ಲ ಎಷ್ಟು ದಪ್ಪ ಸೊಳ್ಳೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್? ಓಕೆನಾ? ಅಯ್ಯೋ ಹೋಯ್ತಾ? ಅಯ್ಯೋ ಇಲ್ಲ ರೀ, ಹೋಗಲಿಲ್ಲ ಅದು. ಇಲ್ಲಿ ನೋಡಿ ಹೆಂಗೆ ತೋರಿಸೋದು ನಿಮಗೆ? ವೈಟ್ ಇದ್ರ ಮೇಲೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಇಷ್ಟಪ್ಪ ಇದೆ, ಅದು ಹೋಗಲಿ. ಆವಾಗ ಅಷ್ಟೇ ಮಿತವಾಗಿ ಅಕ್ಕಿ ರೇಟು, ಬೇಳೆ ರೇಟು, ಉಪ್ಪು ರೇಟು, ಮೆಣಸಿನ್ಕಾಯಿ ರೇಟು, ಪ್ರತಿಯೊಂದು ರೇಟು ಅಷ್ಟೇ ಚಿಕ್ಕದಾಗಿತ್ತು. ಈಗ 50,000 ಸಂಬಳ ತಗೊಂಡ್ರೆ ಮೆಂಟಾಲಿಟಿನೇ ಬದಲಾಗ್ಬಿಡುತ್ತೆ. ಆವಾಗ 1000 ರೂಪಾಯಲ್ಲಿ ನಾವು ಸಂಸಾರ ಮಾಡ್ತಿದ್ದೇನು, ಈಗ 50,000 ಬಂದರೂ ಸಂಸಾರ ಮಾಡೋಕ್ಕಾಗ್ದಿದ್ದೇನು? ಕಾರಣ ಮನಸ್ಸು ಕೂಡ ನಮ್ಮನ್ನು ದುಡ್ಡು ಜಾಸ್ತಿ ಸಿಕ್ಕಿದ ತಕ್ಷಣ ಆಸೆಗಳು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಚಿಕನ್ನು ಮಟನ್ ತಿನ್ನೋರಿಗೆ ಓಕೆ, ವಾರಕ್ಕೊಂದ್ಸತಿ ಚಿಕನ್ ಮಟನ್ ತಿಂದರೆ ಪರವಾಗಿಲ್ಲ. ನಮ್ಮ ಮನೆಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ 6 ತಿಂಗಳಿಗೊಂದ್ಸತಿ ತಿಂದಿದ್ದೀವಿ ನಾವು. ಯಾಕಂದರೆ ದುಡ್ಡಿಲ್ಲ, ಒಬ್ಬಳು ದುಡಿಬೇಕು, ಮಕ್ಕಳು ಸಾಕಬೇಕು. ನಂತರ ಎಷ್ಟೋ ಸಂಸಾರಗಳಿದ್ದಾವೆ, ಬಟ್ ಮೆನ್ಷನ್ ಮಾಡೋದು ಬೇಡ, ನನ್ನ ಮೇಲೆ ನಾನು ಹೇಳ್ಕೊತೀನಿ. 6 ತಿಂಗಳಿಗೊಂದ್ಸತಿ 2 ತಿಂಗಳಿಗೊಂದ್ಸತಿ ಚಿಕನ್ ಮಟನ್ ತಿಂದು ಅದರಲ್ಲೇ ತೃಪ್ತಿಯಾಗಿರ್ತಿದ್ವಿ. ಈಗ ಸಂಪಾದನೆ ಜಾಸ್ತಿ ಆಯಿತು, ನಂದು ಸಂಪಾದನೆ ಜಾಸ್ತಿ ಆಯಿತು, ಒಂದು 50,000 ಒಂದು 60,000 ಇದೇ ನಮ್ಮದು ಸ್ಯಾಲರಿ ಜಾಸ್ತಿ ಆದಂಗೆಲ್ಲ ನಮ್ಮ ಆಸೆಗಳು ಜಾಸ್ತಿ ಆಗುತ್ತೆ. ಚಿಕ್ಕ ಮನೇಲಿದ್ವಿ, ಯಾವಾಗ ಕಮ್ಮಿ ಸಂಬಳ ಸಿಕ್ಕಿದಾಗ ಚಿಕ್ಕ ಮನೇಲಿದ್ವಿ, ಸ್ವಲ್ಪ ಸಂಬಳ ಜಾಸ್ತಿ ಆಯಿತು ನಮಗೆ. ಆವಾಗ ಅದನ್ನು ಸೇವ್ ಮಾಡಿ ಈ ಮನೆ ಯಾಕೋ ತುಂಬ ಇಕ್ಕಟ್ಟು ಅನ್ನಿಸ್ತಾಯಿದೆ, ಯಾರೋ 4 ಜನ ಬಂದರೆ ಕುತ್ಕೊಳೋಕ್ಕೆ ಜಾಗ ಇಲ್ಲ, ದೊಡ್ಡ ಮನೆ ಮಾಡೋಣ ಅಂತ ದೊಡ್ಡ ಮನೆ ಮಾಡ್ತೀವಿ. ಯಾಕೆ? ನಮ್ಮದು ಸಂಪಾದನೆ ಇಂಕ್ರೀಸ್ ಆಗ್ತಾ ಇದ್ದಂಗೆ ಆಸೆಗಳು ನಮಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಅದೇ ಚಿಕ್ಕ ಮನೇಲಿ ಇದ್ಕೊಂಡು 50,000 ಸಂಬಳ ತೊಗೊಂಬಂದರೆ ನೀವು ದುಡ್ಡಿಟ್ಕೊಂಡಿರ್ತೀರ, ಬಟ್ ಜನಗಳ ಕಣ್ಣಿಗೆ ಮಾತ್ರ ಬಡವರು ಅನ್ನೋ ಥರನೇ ಇರುತ್ತೆ. ಸೊ ಹೆಣ್ಣುಮಕ್ಳು ಈ ಥರದ್ದೆಲ್ಲ ಯೋಚನೆ ಮಾಡ್ತಾರೆ. ಆದರೆ ನಾದಿನಿ ಕ್ಯಾರೆಕ್ಟ್ರಾಗಿರೋರು ಆ ಥರ ಯೋಚನೆ ಮಾಡಲ್ಲ. ನಮ್ಮ ಅತ್ತಿಗೆ ಬಂದು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ವರ್ಷಕ್ಕೊಂದ್ಸತಿ ಹೆಣ್ಮಗಳಿಗೆ ಸೀರೆ ತರಲಿಲ್ಲ, ಬಟ್ಟೆ ತರಲಿಲ್ಲ, ಆ ಹಬ್ಬಕ್ಕೆ ಕರೀಲಿಲ್ಲ, ಈ ಹಬ್ಬಕ್ಕೆ ಕರೀಲಿಲ್ಲ, ಕಂಪ್ಲೇಂಟು. ಅದೇ ಆ ಹೆಣ್ಮಗಳು ಇರ್ತಾಳಲ್ಲ, ಅವಳು ಗಂಡನ ಮನೆಗೆ ಹೋದಾಗ ಅವಳನ್ನ ಅವ್ರು ಆ ಥರ ಅಂತ ಇರ್ತಾರೆ, ಅದು ಇವಳಿಗೆ ಮೈಂಡ್ಗೆ ಹೋಗಲ್ಲ. ಇವಳು ಮನೇಲಿರೋ ಅತ್ತಿಗೆ ಪಾಯಿಂಟ್ ಮಾಡ್ತಾಳೆ ವಿನಃ ಅವಳು ಅತ್ತೆ ಮನೆಗೆ ಹೋಗಿದ್ದಾಳಲ್ಲ, ಅಲ್ಲಿ ನನ್ನ ಪರಿಸ್ಥಿತಿ ಏನು, ನನ್ನನ್ನು ಇದೇ ಥರ ನನ್ನ ನಾದಿನಿದಿರು ಅಂತಾರ ಅಂತ ಯೋಚನೆನೇ ಮಾಡಲ್ಲ. ನನಗೆ ಗೊತ್ತಿರೋ ಫ್ಯಾಮಿಲಿ ಒಂದಿತ್ತು,
ಅಣ್ಣ ತಂಗಿನೇ ಅಕ್ಕ ತಂಗಿನ ಮದುವೆ ಆಗಿದ್ದರು. ಓಕೆ, ಫಸ್ಟು ಅದು ಆ ತಂಗಿ ಮಗನಿಗೆ ಅಣ್ಣ ತಂಗಿ ಇಬ್ಬರು, ನನಗೆ ಕನ್ಫ್ಯೂಸ್ ಆಗ್ತೈತೆ. ಅಣ್ಣ ತಂಗಿ ಇಬ್ಬರು, ಅಣ್ಣನ ಮಗಳಿಗೆ ತಂಗಿ ಮಗನ ಕೊಟ್ಟು ಮದುವೆ ಮಾಡಿಕೊಂಡ್ರು. ಅರ್ಥ ಆಯ್ತಾ ನಿಮಗೆ? ಈಗ ನನಗೊಂದು ಅಣ್ಣ ಇದ್ದಾನೆ ಅಂತ ಅಂದ್ಕೊಳ್ರಿ, ನನ್ನ ಮಗಳನ್ನ ನಮ್ಮ ಅಣ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡಿದೆ ನಾನು. ಸೊ ಮದುವೆ ಮಾಡಿದೆ, ಚೆನ್ನಾಗಿದ್ದರು. ಸೊ ಇನ್ನೊಂದು ಮಗು ಇತ್ತಲ್ಲ, ನಮ್ಮ ಅಣ್ಣನಿಗೊಂದು ಹೆಣ್ಮಗು ಇತ್ತು. ಆ ಹೆಣ್ಮಗು ನನ್ನ ಮಗ ಮದುವೆ ಆದರು. ಮತ್ತು ಗಂಡು ಹುಡುಗ ನನ್ನ ಹೆಣ್ಮಗಳು. ಏನು ರೀ ಹೇಳ್ತಾಯಿದ್ದೀನಿ, ತಿಕ್ಕಲಾಗೈತೆ ನನಗೆ. ಅಣ್ಣನಿಗೊಂದು ಹೆಣ್ಣು ಒಂದು ಗಂಡು, ತಂಗಿಗೊಂದು ಹೆಣ್ಣು ಒಂದು ಗಂಡು. ಓಕೆ, ಈ ಹೆಣ್ಣಿಗೆ ಈ ಗಂಡು, ಈ ಹೆಣ್ಣಿಗೆ ಈ ಗಂಡು, ಈ ಥರ ಮದುವೆ ಮಾಡಿಕೊಂಡ್ರು. ಈಗೇನಾಯಿತು ಗೊತ್ತಾ, ಈ ಹುಡುಗನಿಗೆ ತಂದೆ ಇಲ್ಲ, ತಾಯಿ ಇದ್ದಾಳೆ. ತಾಯಿ ಮಗನಿಗೆ ಸಪೋರ್ಟ್ ಇದ್ದಾಳೆ. ಕರ್ಕೊಂಬಂದ್ಬಿಡುವಾಗ ಅವಳನ್ನ ಮದುವೆ ಮಾಡಿಕೊಂಡು ಅಂತ ಕರ್ಕೊಂಬಂದ್ಬಿಟ್ಲು. ಅವ್ರು ಹೆಂಗೋ ಚೆನ್ನಾಗಾದರು. ಬಟ್ ತಾಯಿ ಮಗಳನ್ನ ಸೇರಿಸ್ತಾ ಇಲ್ಲ. ಈ ನಾದಿನಿನ ಅವಳು ಕರೆಸ್ತಾ ಇಲ್ಲ, ಆ ನಾದಿನಿನ ಇವಳು ಕರೆಸ್ತಾ ಇಲ್ಲ, ಸೇರಿಸ್ಕೊತಾ ಇಲ್ಲ. ಕಾರಣ, ನನ್ನ ದಾರಿ ತಪ್ಪಿಸ್ಬಿಟ್ಲೆ, ನೀನು ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟು ನಮ್ಮ ಅಣ್ಣನ. ಅವಳು ಮಾಡ್ಕೊಂಡಿದ್ದು ಅದನ್ನೇ. ಅವರಿಬ್ಬರು ಲವ್ ಮಾಡಿ ಮದುವೆ ಮಾಡಿಕೊಂಡ್ರು, ಇವರಿಬ್ಬರು ಲವ್ ಮಾಡಿ ಮಾಡಿಕೊಂಡ್ರು. ಆದರೆ ಅವಳು ಇವಳನ್ನ ಪಾಯಿಂಟ್ ಮಾಡ್ತಾಳೆ, ಇವಳು ಅವಳನ್ನ ಪಾಯಿಂಟ್ ಮಾಡ್ತಾಳೆ. ನಮ್ಮ ಅಣ್ಣನ ಬುಟ್ಟಿಗೆ ಹಾಕ್ಕೊಂಡು ನನ್ನನ್ನು ಸೇರಿಸಲಿಲ್ಲ ಅಂತ ಇವಳು, ನನ್ನ ಅಣ್ಣನ ಬುಟ್ಟಿಗೆ ಹಾಕ್ಕೊಂಡು ಇವಳು ನನ್ನನ್ನು ಸೇರಿಸಲಿಲ್ಲ ಅಂತ ಅವಳು. ಇದು ತುಂಬ ಗಲಾಟೆಯಾಗಿ ಅವರು ಫೈನಲಿ ಸ್ವಲ್ಪ ಮಾತಲ್ಲಿ ಸಪೋರ್ಟಲ್ಲಿ ಜಾಸ್ತಿ ಇರೋರು ವಿನ್ ಆಗ್ತಾರೆ. ಅದೆಲ್ಲ ಏನಿಲ್ಲ ಅಂದರೆ ಲೂಸರ್ ಆಗ್ತಾರೆ. ದಯವಿಟ್ಟು ಹೆಣ್ಮಕ್ಳೇ, ನಾವೆಲ್ಲರೂ ಹೆಣ್ಮಕ್ಳೇ. ಈಗ ನಾವಿಲ್ಲಿ ತಾಯಿ ಮನೇಲಿ ಮಗಳಾಗಿರ್ಬೋದು, ಗಂಡನ ಮನೆಗೆ ಹೋದ್ಮೇಲೆ ಸೊಸೆ ಆಗ್ತೀವಿ. ಬಟ್ ರುಕ್ಮಿಣಿನೇ, ತವ್ರ ಮನೇಲಿದ್ದರೂ ರುಕ್ಮಿಣಿನೇ, ಗಂಡನ ಮನೇಲಿ ಇದ್ದರೂ ರುಕ್ಮಿಣಿನೇ ಅಲ್ಲ. ಬಟ್ ನನ್ನ ಕ್ಯಾರೆಕ್ಟ್ರು, ನನಗೊಂದು ಹೆಸರು ಚೇಂಜ್ ಆಗುತ್ತೆ. ಇಲ್ಲಿ ಮಗಳು ಅನ್ನೋ ಹೆಸರು, ಅಲ್ಲಿ ಸೊಸೆ ಅನ್ನೋ ಹೆಸರು. ಆದರೆ ನನಗೂ ಆಸೆಗಳು ಇಟ್ಕೊಂಡೆ ತಾನೇ ನಾನು ಗಂಡನ ಮನೆಗೆ ಹೋಗೋದು. ನನ್ನ ಸಂಸಾರ ಹಂಗಿರಬೇಕು ಹಿಂಗಿರಬೇಕು ಅಂತ ಆಸೆ ಇಟ್ಕೊಂಡಿರ್ತೀನಿ. ಅದೇ ಥರ ನೀವು ಗಂಡನ ಮನೆಗೆ ಹೋದಾಗ ನಿಮ್ಮ ಮನೆಗೆ ಬರೋ ಸೊಸೆಗಳನ್ನ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ನಿಮ್ಮ ಸೊಸೆಗಳ ಬಗ್ಗೆ ಮಾತಾಡಿ, ಆಯಿತಾ? ನಮ್ಮತ್ತಿಗೆ ಹೆಂಗೆ ಅಂತ ಪಾಯಿಂಟ್ ಮಾಡೋದು ಬಿಟ್ಟು, ನನ್ನ ನಾದಿನಿ ಹಿಂಗೆ ಅಂತ. ಇವಾಗ ನಾದಿನಿ ಬಗ್ಗೆ ಮಾತಾಡೋಕೆ ಹೋದರೆ, ಅವಳು ಇಲ್ಲಿಗೆ ಬಂದಾಗ ಅವ್ರ ಮನೆಗೆ ಒಂದು ಸೊಸೆ ಬಂದಾಗ ಇವಳು ಅವಳಿಗೆ ನಾದಿನಿ ಆಗಿರ್ತಾಳೆ. ಅದನ್ನು ಯೋಚನೆ ಮಾಡಲ್ಲ. ದಯವಿಟ್ಟು ಸ್ನೇಹಿತರೆ, ನಾನು ಹೇಳಿದ್ದು ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಬಟ್ ಹೆಣ್ಮಕ್ಳು ಅತ್ತಿಗೆ ನಾದಿನಿರ ವಿಷಯದಲ್ಲಿ ಮಾತ್ರ ಕ್ಲೋಸ್ ಆಗಿರಿ, ಅರ್ಥ ಮಾಡ್ಕೊಳ್ಳಿ. ನಾನು ನಮ್ಮ ಅತ್ತಿಗೇನು ಪಾಯಿಂಟ್ ಮಾಡಿದ್ರೆ, ನಾನು ಗಂಡನ ಮನೆಗೆ ಹೋದಾಗ ನನ್ನನ್ನು ಪಾಯಿಂಟ್ ಮಾಡ್ತಾರೆ ಅನ್ನೋದು ಮಾತ್ರ ನೆನಪಲ್ಲಿ ಇಟ್ಕೊಳ್ರಿ. ಹೊಸ್ದಾಗಿ ನೋಡೋರ್ಗೂ ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಈ ವಿಡಿಯೋ ನನಗೆ ಕನ್ಫ್ಯೂಸ್ ಆಗಿದೆ. ಬಟ್ ನನ್ನಷ್ಟು ದಡ್ರೇನಲ್ಲ ನೀವೆಲ್ಲರೂ ಅರ್ಥ ಮಾಡ್ಕೊತೀರ. ಹೊಸ್ದಾಗಿ ನೋಡೋರೆಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಕನ್ಫ್ಯೂಸ್ ಐತೆ. ಸೊ ನನಗೆ ಗೊತ್ತಿಲ್ಲದಿರೋಂಥ ಕನ್ಫ್ಯೂಷನ್ಗಳೇನಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಆಯಿತಾ? ಹಳಬ್ರಿಗೆಲ್ಲ ಗೊತ್ತಿರುತ್ತೆ, ಈ ಹುಡುಗಿ ಏನು ಮನಸ್ಸಿಗೆ ಅನಿಸಿದ್ರೆ ಅದನ್ನೇ ಮಾತಾಡಿಬಿಟ್ಟಿರ್ತಾಳೆ. ಇದೊಂದು ಹುಡುಗಿ ಅಂತ ಕೆಟ್ಟದಾಗೆ ಅನ್ಕೋಬೇಡ್ರಿ, ಓಕೆ? ಈ ಹುಡುಗಿ ಅದೇ ಥರ ಮಾತಾಡ್ತಾಳೆ. ಮನಸ್ಸಿಗೆ ಏನು ಅನಿಸಿದ್ದು, ಏನು ಜ್ಞಾಪಕ ಬರುತ್ತೆ ಅದನ್ನೇ ಮಾತಾಡ್ತಾಳೆ. ಈ ಹುಡುಗಿ ಬರೆದಿಕ್ಕಣಷ್ಟು ಕೆಪಾಸಿಟಿ ಇಲ್ಲ, ರೆಕಾರ್ಡ್ ಮಾಡಿ ಇಷ್ಟುಕೊಳ್ಳೋಷ್ಟು ಟ್ಯಾಲೆಂಟ್ ಇಲ್ಲ, ಬೇರೆ ಅನುಕೂಲಗಳು ಇಲ್ಲ, ವ್ಯವಸ್ಥೆಗಳು ಇಲ್ಲ. ಏನೋ ಹಿಂಗೆ ಮೆಸೇಜ್ ಮಾಡಬೇಕು, ಒಂದು ಕೂತ್ಕೊಂಡು ಮಾತಾಡಬೇಕು ಅನ್ನಿಸಿದ್ದನ್ನು ನಾನು ಮಾತಾಡ್ತೀನಿ. ನನ್ನ ಆಲೋಚನೆಗಳೇ ಬೇರೆ. ಬಿಕಾಸ್ ಅಲ್ಲಿ ನನ್ನ ಅಜ್ಜಿ ನನಗೋಸ್ಕರ ಹಿಂಗೆ ತಲೆ ಎತ್ತಿ ನೋಡ್ತಾರೆ. ನಾನು ಕರೀತಾರೇನೋ ಅಂತ ಆ ಕಡೆ ಕನ್ಫ್ಯೂಷನಲ್ಲಿ ಈ ಥರ ನಿಮಗೆ ಕನ್ಫ್ಯೂಷನ್ ವಿಡಿಯೋ ಮಾಡಾಕಿದ್ದೀನಿ, ಓಕೆ? ಅದನ್ನು ನೀವೇನು ಮಾಡ್ಕೋಬೇಡ್ರಿ. ಇನ್ನೂ ಜಾಸ್ತಿ ಹೇಳಲ್ಲ, ಜಸ್ಟ್ 16 ನಿಮಿಷ ಮಾತಾಡೋಣ, ಜಾಸ್ತಿ ಬೇಡ. ಸೊ ಹಂಗಾಗಿ ಅತ್ತೆ ಮನೆಗೆ ಕಳಿಸ್ಬೇಕಾದ್ರೆ ಹೆಣ್ಮಕ್ಳನ್ನ ತಾಳ್ಮೆಯಿಂದ ಇರೋದಕ್ಕೆ ಒಂದು ಮಾತು ಹೇಳಿ. ಆ ಥರ ಪಟ್ಟು ಏನೂ ಮಾತಾಡೋಕೆ ಹೋಗಬೇಡ. ಒಂದು ಸತಿ ಮಾತಾಡಿದ ಮಾತು ಮತ್ತೆ ಅದಕ್ಕೆ ವಾಪಸ್ ತಗೊಳಕ್ಕಾಗಲ್ಲ. ನಾವು ತಾಳ್ಮೆಯಿಂದ ಇರಿ. ನಾನು ಅಂಥ ಮಾತುಗಳನ್ನೆಲ್ಲ ತುಂಬ ಕೇಳಿದ್ದೀನಿ ಕಿವಿಯಲ್ಲಿ. ನನ್ನನ್ನು ಅಂದಿರೋ ಮಾತುಗಳನ್ನ ತುಂಬ ಕೇಳಿದ್ದೀನಿ. ಅತ್ತೆ ಮನೆಯಿಂದ ಆಗಿರ್ಬೋದು, ಅಕ್ಕಪಕ್ಕದವರಿಂದ ಆಗಿರ್ಬೋದು, ತವ್ರ ಮನೆಯಿಂದ ಆಗಿರ್ಬೋದು, ನನ್ನ ಮಕ್ಕಳಿಂದ, ನನ್ನ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು, ಯಾರಿಂದನೇ ಆಗಲಿ ನಾನು ಕೇಳಿದ್ದೀನಿ. ಬಟ್ ನಾನು ಮಾತಾಡಿದ್ದೀನಿ. ದಯವಿಟ್ಟು ಇದ್ರ ಮುಖಾಂತರ ನಾನು ಕೇಳೋದೇನೆಂದರೆ, ನಾನು ಆ ಥರ ತುಂಬ ಜನಕ್ಕೆ ನೋವು ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ಈ ವಿಡಿಯೋ ಮುಖಾಂತರ ನಾನು ಎಲ್ಲರ ಹತ್ರ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನೆಲ್ಲರೂ ಕ್ಷಮಿಸಿದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಅದೇ ಥರ ನನ್ನ ಮನಸ್ಸಿಗೆ ನೀವು ಬೇಜಾರು ಮಾಡಿದ್ದೀರಾ ಅಂಥವ್ರನ್ನೆಲ್ಲ ನಾನು ದೇವ್ರ ಹತ್ರ ಒಪ್ಪಿಸ್ಕೊಟ್ಟು ನಾನು
ದೇವ್ರಿಗೆ ಹೇಳ್ತೀನಿ, ದೇವರೇ ಇವ್ರನ್ನ ಕ್ಷಮಿಸ್ಬಿಡಿ ಇಂಥವ್ರನ್ನ ಅಂತ ನನಗೆ ನೆನಪಿರೋರು. ಬಾಕಿ ಎಲ್ಲ ಅಲ್ಲಿಂದಲ್ಲಿಗೆ ಎಲ್ಲ ಹೊಲ್ಟೋಗ್ಲಿ. ಓಕೆ, ಇನ್ನು ಮುಂದೆ ಆದ್ರೂ ತಕ್ಷಣ ಒಂದು ಸಾರಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಒಬ್ಬೊಂದು ಮಾತಂದ್ರೂ ಅತ್ತೆ ಮಾವ ಒಂದು ಮಾತಂದ್ರೂ ಸೊಸೆ ತಾಳ್ಮೆಯಿಂದ ಇರಬೇಕು. ಸೊಸೆನೇ ಅತ್ತೆ ಮೇಲೆ ಹತ್ತು ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವ್ರವ್ರ ಮನೆಗಳಲ್ಲಿ ಯಾವ ಥರ ಇದೆಯೋ ಅಂಡರ್ಸ್ಟ್ಯಾಂಡಿಂಗ್ ನನಗೆ ಗೊತ್ತಿಲ್ಲ. ಅದು ಎಂಥ ಪರಿಸ್ಥಿತಿನೇ ಆಗಿರಲಿ, ನನ್ನ ಅಕ್ಕ ತಂಗಿದ್ದೀರ, ನನಗಿಂತ ಅಕ್ಕಗಳಿಗೆಲ್ಲ ಮದುವೆ ಆಗೋಗಿರ್ತೈತೆ. ನನ್ನ ತಂಗಿದ್ದೀರಾ, ನನ್ನ ಮಕ್ಕಳ್ರ ನನ್ನ ಮುದ್ದಿನ ಹೆಣ್ಮಕ್ಳರ, ಅದನ್ನು ಅರ್ಥ ಮಾಡ್ಕೊಳ್ಳಿ ಹೆಣ್ಮಕ್ಳರ. ನೀವು ಒಂದಿನ ಅತ್ತೆದಿರಾತೀರ, ನಿಮ್ಮ ಸೊಸೆಗಳು ನಿಮ್ಮನ್ನು ಇದೇ ಥರ ಅನ್ನಬಾರ್ದು. ಅದನ್ನು ನೆನಪಲ್ಲಿ ಇಟ್ಕೊಂಡು ಗಂಡನ ಮನೆಯಲ್ಲಿ ನಗ್ನಾಗ್ತಾ ಚೆನ್ನಾಗಿರ್ರಿ, ಚೆನ್ನಾಗಿ ಸಂಪಾದನೆ ಮಾಡಿರಿ. ಅದ್ರ ಜೊತೆಗೆ ಆರೋಗ್ಯ ನೋಡ್ಕೊಳ್ರಿ. ತುಂಬ ನಗ್ನಾಗ್ತಾ ಇದ್ದಷ್ಟು ಸೌಂದರ್ಯ ಜಾಸ್ತಿ ಆಗುತ್ತೆ, ಆರೋಗ್ಯನೂ ಜಾಸ್ತಿ ಆಗುತ್ತೆ. ಚಿಂತೆ ಮಾಡಿದ್ರೆ ಅದೇನೋ ಹೇಳ್ತಾರಲ್ಲ, ಬೀದಿ ಮಕ್ಕಳು ಬೆಳೆದೋದು ಕೋಣೆ ಮಕ್ಕಳು ಕೊಳ್ತೋದು ಅಂತ. ಕೊರ್ಗಿ ನಾವು ಅಲ್ಲೇ ಹೊರಗೋಗ್ತೀವಿ. ಸೊ ನಗ್ನಾಗ್ತಾ ಇರೋದಕ್ಕೆ ಪ್ರಯತ್ನ ಪಡಿ. ಹೊಸ್ದಾಗಿ ನೋಡೋರೆಲ್ಲ ಸಪೋರ್ಟ್ ಮಾಡಿ, ಹಳಬ್ರೆಲ್ಲನೂ ಇದನ್ನು ನೋಡಿ ಶೇರ್ ಮಾಡಿ. ಇದ್ಯಾವುದೋ ಕನ್ಫ್ಯೂಷನ್ ವಿಡಿಯೋ ಅಂತ ಒಂದು ಟೈಟಲ್ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಟಲೆಲ್ಲ ನನಗೆ ಗೊತ್ತಾಗ್ತಾಯಿಲ್ಲ ಏನು ಹಾಕಬೇಕು ಅಂತ. ಯೋಚನೆ ಮಾಡಿ ಟೈಟಲ್ ಹಾಕ್ತೀನಿ ನಾನು. ಏನಂತ ಹಾಕೋದು ಅಂತ ನನಗೆ ಗೊತ್ತಿಲ್ಲ. ನನಗೆ ಮನಸ್ಸಿಗೆ ಬಂದಿದ್ದು ನಾನು ಅಂತ ಹಾಕಿರ್ತೀನಿ. ಈ ವಿಡಿಯೋಗೆ ಕರೆಕ್ಟಾಗಿರೋಂಥ ಟೈಟಲ್ ಏನು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆ, ಇದು ಯೂಟ್ಯೂಬಲ್ಲೂ ಸಿಗ್ತೀನಿ ನಾನು, ಫೇಸ್ಬುಕ್ಕಲ್ಲೂ ಸಿಗ್ತೀನಿ ನಾನು. ಇನ್ನೊಂದು ಯಾವುದೋ ಐತಲ್ಲ, ಏನೋ ಬಾಕ್ಸ್ ಥರ ಇರ್ತೈತೆ, ಇನ್ಸ್ಟಾಗ್ರಾಮ್, ಅದಕ್ಕೂ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಹೋಗ್ತೀನಿ ಆವಾಗವಾಗ ಓದ್ತೀನಿ. ಮತ್ತೆ ಅದರಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನನ್ನ ಮಗಳ ಹತ್ರ ಇನ್ನೂ ನಾನು ಮಾತಾಡಿಲ್ಲ. ಖಂಡಿತ ಅದರಲ್ಲೂ ನಾನು ಕಲ್ತ್ಕೊಂಡು ನಾನು ಫೇಸ್ಬುಕ್ಕಲ್ಲೂ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ, ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ. ಎಲ್ಲದರಲ್ಲೂ ಅಪ್ಲೋಡ್ ಮಾಡ್ತೀನಿ. ನೀವು ಎಲ್ಲಿ ಬೇಕಾದರೂ ನೋಡ್ಬೋದು. ಯಾವುದು ಅವಪ್ಪಲ್ಲ ಅದ್ರಾಗ ಯಾವುದ್ರಾಗೊಂದು ಕಮೆಂಟ್ ಹಾಕ್ಬಿಡ್ರಿ ಏನು ಟೈಟ್ಲ್ ಹಾಕಬೇಕು ಅಂತ. ಕನ್ಫ್ಯೂಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತೊಂದು ಸತಿ ಆದರೂ ಕೇಳಿ ಅರ್ಥ ಮಾಡ್ಕೊಳ್ಳಿ. ನನ್ನ ಆಲೋಚನೆಗಳೆಲ್ಲ ಬೇರೆ. ಕಾರಣ ನನಗೆ ಹುಷಾರಿಲ್ಲ, ಆದ್ರೂ ನಾನು ಕುತ್ಕೊಂಡಿರೋಕ್ಕಾಗ್ತಾಯಿಲ್ಲ. ಆದರೆ ಒದ್ದಾಡ್ಕೊಂಡು ನಮ್ಮ ಮನಸ್ಸು ಫ್ರೀಯಾಗಿದ್ದರೆ, ನಾವು ಆರೋಗ್ಯವಾಗಿದ್ದರೆ ನಮಗೆಲ್ಲ ಬೇಕು ಅನಿಸುತ್ತೆ ಫ್ರೆಂಡ್ಸ್. ಅದೇ ನಮ್ಮ ಆರೋಗ್ಯ ಕೆಟ್ಟಿತು ಅಂತಂದರೆ ಏನೂ ಬೇಡ ಅನಿಸ್ಬಿಡುತ್ತೆ. ನಾನೇನು ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ, ಏನೂ ಬೇಡ. ಆರೋಗ್ಯವಾಗಿದ್ದರೆ ಎಲ್ಲ ಬೇಕು. ನೋಡಿ, ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ ಅನ್ನಿಸ್ತಾ ಇತ್ತು, ಸ್ವಲ್ಪ ವಿಡಿಯೋ ಆದರೂ ಮಾಡೋಣ ಅಂತ. ಅದೇ ಹುಷಾರಿಲ್ಲ ಅಂದಿದ್ರೆ ಪಕ್ಕ ತಿರುಗ್ತಿರ್ಲಿಲ್ಲ, ಆ ಕಡೆ ತಿರುಗ್ತಿರ್ಲಿಲ್ಲ, ತೆಪ್ಪಗೆ ಬಿದ್ಕೊಂತಿದ್ದೆ. కుక్క వేసిండే కూర గంట పనుకొని ఉంటున్నాయి. కానీ దేవుడు అంతో ఇంత రమంచేత క్యూర్ చేసిండాడు. దానికి మీతో మాట్లాడుతూ ఉన్నాను. నా వీడియోస్ చూసేవాళ్ళకి చాలా చాలా థ్యాంక్స్. నాకు పక్క ఆంధ్ర తెలుగు వచ్చేది. మాదేమన్నా అన్ని ఫ్రూట్స్లో కలిపి మిక్సీలోకి వేసి రుబ్బినట్లు ఉంటుంది నా తెలుగు. అర్థమయ్యేవాళ్ళు అర్థం చేసుకుండా నేనేం చేసేయలేదు. కానీ అత్తోళ్ళ ఇంట్లో పోయి రంపరామాయణాలు చేద్దాం. మీ కాళ్ళకు మొక్కుతాను స్వామి తల్లిగారు, సరే మీ సంసారాలు. కానీ దాన్ని జోపానంగా కాపాడుకోకపోతే మీ సంసారాలు నిలబడుతుంది. లేదంటే ఎవడు రెజ్జలు రామాయణాలు. మొగుడితో అక్కని ఎక్కడ పోతాడు, పెండ్లం అలక్కని ఇక్కడ పోతుంది, అత్త మామ అక్క ఆడు చెప్పుకొని ఈడు చెప్పుకొని ఊరికే 4 గోడల మధ్యలో ఉండే సంసారము రోడ్లోకి వస్తుంది. అవంతా కావాలన్నా మనకి. ఆడబిడ్డలు మనం ఎట్లా ఉండాలి, అట్లా తగ్గి బగ్గి ఉండాలి. సంపాదన చేస్తారు, మగవాళ్ళకింత ఏం తక్కువ లేదు మేము అంత మీకు ధైర్యం ఉంది ఒప్పుకుంటున్నా. మొదల కాలం అప్పన తల మీద ఇట్లా కొంగేసుకుంటే తీయకూడదంట. మా అమ్మ చెప్పును ఇట్లా కొంగేమని వేసుకున్నామంటే రోడ్ల పోయే మగవాళ్ళు ఎవరు చూడకూడదంట, అట్లుండంట. ఈ కాలంకి అంతా ఇంత వయసు అయింది, నేనే మిడ్డీలు వేసుకొని పారాడతాను, చూడీదారులు ప్యాంటు షర్ట్లు వేసుకొని పారాడతాను. ఇంకా ఈ జనరేషన్కి నేనే ఇట్లా చేస్తాను. ఇంకా బిడ్డలు పాపలు వేసుకుంటారు, ఆ మట్టానికి వచ్చిండారు. మొదల కాలం అప్ప తల మీద కొంగుకు తీయకున్నట్ల కాలం ఏం కాదు. కానీ సంసారాలు మాత్రం సంసారాలే కదా, నెమ్మదినే కదా, సంతోషమే కదా. తల్లిదండ్రులు పీకులాడుతూ ఉంటే బిడ్డలు చూసి వాళ్ళు అదే నేర్చుకుంటారు. కానీ తల్లిదండ్రి ఎవడుకు కానీ మంచిదే మాట్లాడుతూ ఉంటే, మంచిదే చెప్తూ ఉంటే వాళ్ళకి అర్థమవుతుంది. మా ఊర్లో ఎప్పుడు ఉండే ఎప్పుడు సొరకాయలు వేసినాను, బీరకాయలు వేసినాను, బెండకాయలు వేసినాను, క్యారెట్ వేసినాను, దవనం వేసినాను, ఇంకేమమ్మా బాళకాయలు వేసినాను, చిక్కుడుకాయలు వేసినాను, ఏం వేసినాను, టమాటాలు వేసినాను, కోసు అంతా వేసిన. ఇప్పుడు ఆ గౌడు
అవంతా వేసినాను పెద్దది FM రేడియో సెట్ పెట్టేసి పాటలు వినిపిస్తూ ఉన్నాను. మీకు ఒక తెలుసలేదు, అమెరికాలో ఇది పరీక్ష చేసి విన్ అయింది. ఆ డీటెయిల్స్ అంతా నేను కలెక్ట్ చేసుకొని కాస్త చెప్తాను మీకు. మనము ఒక షర్ట్తో పోయి మంచిదే మాట్లాడుతూ ఉంటే అది నగ్నగ్తా పళపళపళ అంటే వస్తుంది. నేను పూర్తి తిరగలేక ಮಾರ್ಪೋತ್ನಾ ಅಯ್ಯೋ ತಿಳಿದು ಒಂದು ಗಿಡದ ಹತ್ರ ಹೋಗಿ ನೀವು ಫ್ರೆಂಡ್ಸ್, ಒಂದು ಗಿಡದ ಹತ್ರ ಹೋಗಿ ಒಂದು ಹಾಡು ಹೇಳ್ಕೊಂಡು ಒಂದು ನಗ್ನಗ್ತಾ ಮಾತಾಡ್ಕೊಂಡಿದ್ದು ಬನ್ನಿರಿ. ಆ ಗಿಡ ಸಂತೋಷವಾಗಿರುತ್ತೆ. ಹೊಟ್ಟೆಯಲ್ಲಿ ಮಗು ಇದ್ದಾಗ ನಾವು ಎಷ್ಟೇ ಹ್ಯಾಪಿಯಾಗಿರ್ತೀವೋ ಮಗು ಕೂಡ ಅಷ್ಟೇ ಸಂತೋಷವಾಗಿ, ಅಷ್ಟೇ ಹ್ಯಾಪಿಯಾಗಿ, ಅಷ್ಟೇ ಆ್ಯಕ್ಟಿವಾಗಿ ಕೂಡ ಇರುತ್ತೆ. ಅದು ಎಷ್ಟು ಜನ ಗೊತ್ತೋ ಎಷ್ಟು ಜನ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗೇನು ಹೊಟ್ಟೆಗೆ ಮಗು ಮಾತಾಡೋಕ್ಕೂ ಶುರು ಮಾಡಿಬಿಡ್ತದೇನೋ ಗೊತ್ತಿಲ್ಲ. ಬಟ್ ಮಾನಸಿಕವಾಗಿ ಸಂತೋಷವಾಗಿರಬೇಕು. ಮುಖದಲ್ಲಿ ಸಂತೋಷ ಬೇಕು ಅಂದರೆ ಜನಗಳ ಮುಂದೆ ನಗಬೇಕು. ಆದರೆ ಒಳ ಮನಸ್ಸು ನಮಗೆ ಸಂತೋಷವಾಗಿರ್ಬೇಕಂದ್ರೆ ನಮ್ಮ ಪರಿಸರ ಸುತ್ತ ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ಎಲ್ಲ ನೆಮ್ಮದಿಯಾಗಿರಬೇಕು. ಒಪ್ಪತ್ತು ಉಪವಾಸ ಇರ್ತೀವೋ ಬಿಡ್ತೀವೋ ಅದು ಮನೆಯವರೆಲ್ಲ ಒಗ್ಗಟ್ಟಾಗಿರ್ತೀವಲ್ಲ, ಅದರಲ್ಲಿ ತುಂಬ ಸಂತೋಷ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಸೊಸೆದೀರು ಬಂದಾಗ ಅತ್ತೆದೀರು ರೈಸ್ ಆಗಬೇಡ್ರಿ, ನಾದಿನಿದಿರು ಬೈಕೊಂಬೇಡ್ರಿ. ನೀವು ಒಬ್ಬರ ಮನೆಗೆ ಸೊಸೆದೀರಾಗಿ ಹೋಗಂತವ್ರೆ. ಅತ್ತೆ ಕ್ಯಾರೆಕ್ಟ್ರಲ್ಲಿರೋಂಥ ಅತ್ತೆ ತಾಯಿದ್ದೀರ, ನೀವು ಸೊಸೆಗಳಾಗಿ ಬಂದವರೆ. ಈಗ ನಿಮ್ಮ ಮನೆಗೂ ಸೊಸೆಗಳಾಗಿ ಬರ್ತಾರೆ. ನನಗೂ ಮುಂದಿನ ದಿನ ನನಗೂ ಸೊಸೆ ಬರ್ತಾಳೆ, ಆಯಿತಾ. ಜಾಸ್ತಿ ಉಜ್ಜೋದು ಬೇಡ ಅನ್ನಿಸ್ತಾಯಿದೆ. ಓಕೆ, ಒಂದು ಸತಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ಅರ್ಸ್ಕೊಳ್ರಿ. ಬಟ್ ಡೋಂಟ್ ಮಿಸ್ ಇಟ್. ಪೂರ್ತಿ ವಿಡಿಯೋ ನೋಡಿರಿ. ಎಲ್ಲಿ ಏನು ಮಿಸ್ ಹೊಡಿತು, ಎಲ್ಲಿ ಏನು ಸಿಂಕ್ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕೋ ಕಮೆಂಟ್ಗಳು ಬರ್ತಾಯಿಲ್ಲ ಫ್ರೆಂಡ್ಸ್. ಯಾಕೆ ನಾನು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿಲ್ವಾ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅದಕ್ಕೆ ರೀಸನು. ಬಟ್ ಕಮೆಂಟ್ ಮಾಡಿ ತಿಳಿಸಿ. ಫಾಲೋ ಮಾಡ್ತಾಯಿರೋ ನನ್ನೆಲ್ಲ ಪ್ರೀತಿಯ ಜನರೇ, ಲವ್ ಯು. ಓಕೆ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಆದಷ್ಟು ಬೇಗ ನನ್ನ ಮಗ ಕೊಟ್ಟಿರೋ ಟಾರ್ಗೆಟ್ನ ರೀಚ್ ಆಗಿ ಸೆಲೆಬ್ರೇಷನ್ ಮಾಡಿ ಮಿಸ್ ತಿರುಗ್ತೀನಿ. ನನಗೆ ಗೊತ್ತು, ತೊಡೆ ತಟ್ಟಿ ಮಿಸ್ ತಿರುವಿ ನೋಡ ಸಾಧಿಸಿದ್ದೀನಿ. ನನ್ನ ಜನಗಳು ನನ್ನನ್ನು ಬೆಳೆಸಿದ್ರು ಅಂಥೇಳಿ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ನನ್ನ ಮನಸ್ಸಿನ ಚಿಂತೆ. ಇನ್ನೂ ಜಾಸ್ತಿ ಇತ್ತು, ಬಟ್ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ನಾನೇ ಕನ್ಫ್ಯೂಷನಲ್ಲಿದ್ದೀನಿ. ನನಗೆ ಯಾಕಂದ್ರೆ ನಾನು ಕುತ್ಕೊಂಡಿದ್ದೀನಿ ಅಂತ ಅಷ್ಟು ನೋವಿದೆ. ಬಟ್ ಕುತ್ಕೊಂಡಿದ್ದೀನಿ, ಮೇಂಟೈನ್ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಅಷ್ಟು ಪೌಡ್ರ್ ಹಾಕ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ನನಗೂ ಹುಷಾರಿಲ್ಲ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ಥರ ಇರಲಿ. ನನಗೋಸ್ಕರ ಪ್ರೇಯರ್ ಮಾಡಿ ಇನ್ನೂ ಹೆಚ್ಚಾಗಿ ಬುದ್ಧಿ ಕೊಡಪ್ಪ ರುಕ್ಮಿಣಿಗೆ, ಜ್ಞಾನ ಕೊಡಪ್ಪ ಅಂತ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ನಿಮ್ಮ ಇಷ್ಟ ದೇವ್ರುಗಳ ಹತ್ರ ನೀವು ಪ್ರೇಯರ್ ಮಾಡಿ. ಇಂಥದ್ದೇ ದೇವರು ಅಂತೇನಿಲ್ಲ, ಬೇಜಾನ್ ಲಾಟ್ಗಳು ದೇವರವ್ರೆ. ಅವ್ರ ಹತ್ರ ಎಲ್ಲ ನೀವು ಪ್ರೇಯರ್ ಮಾಡಿ. ಇಷ್ಟೇ ಮ್ಯಾಟ್ರು. ಲವ್ ಯು, ಬೈ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಗಂಟೆ ಹೊಡೀರಿ. ಬೆಲ್ಲೈಕನ್ ಅಂದ್ರೆ ಅದೇನಾ? ಅದನ್ನೇ ಹೊಡೀರಿ. ಓಕೆ, ಬಾಯ್ ಬಾಯ್. ಲವ್ ಯು ಗಾಯ್ಸ್.